ಚಕ್ರವರ್ತಿಯನ್ನು ಕೆಣಕುವುದು ಒಂದೇ, ಕಾಡಿನಲ್ಲಿ ಹಸಿದ ಮುರುಘರಾಜನನ್ನು ಕೆಣಕುವುದು ಒಂದೇ. ಏ ರಾಮ್ಯ, ನಿನ್ನ ರಕ್ಷಣೆಗೋಸ್ಕರ ಅಷ್ಟ ದಿಗ್ಗಜರು ಬಂದರೂ ಸರಿ, ಅವರ ನೆತ್ತರವನ್ನು ಕುಡಿದು ಭುಗತುಗೊಳಿಸುವ ಶಕ್ತಿ ನನ್ನಲ್ಲಿರುವಾಗ ನನ್ನ ಅನುಮತಿ ಇಲ್ಲದೆ ಅದು ಯಾವ ಕೆರೆ ಕಟ್ಟಿಸುವೆ ಮಗನೇ? ನಾನು ನೋಡೇ ಬಿಡುತ್ತೇನೆ. ಜನಾರ್ದನ, ಬರುವ ನವರಾತ್ರಿ ಆಯುಧ ಪೂಜೆಗಾಗಿ ರಾಮಾನಂದನ ತಲೆಯನ್ನು ಕತ್ತರಿಸಿ ನಮ್ಮ ಯುದ್ಧಗಳಿಗೆ ನೈವೇದ್ಯ ಆಗಬೇಕು. ವಿಜಯಲಕ್ಷ್ಮಿ ಹಬ್ಬದ ದಿನದ ಪೂಜೆಗೆಂದು ನವದಂಪತಿಗಳ ಹೊರಟಾಗ ಸೂರ್ಯನ ಉದಯಿಸುವ ಛಾಯದಲ್ಲಿ ರಕ್ತ ದೂಕಳೆ ಆಗಲೇಬೇಕು. ಇಲ್ಲೇ ನೀವು ಬರೋದ್ರಿ, ಮುಂದೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾದವರು. ಗೆದ್ದಲು ಆ ರೈತರ ಗೂಡನ್ನು ಹಾಳು ಮಾಡದನಂತೆ ಆನಂದನನ್ನು ಕರೆಸಿ ತಿಳಿಸಿಬಿಟ್ಟೆ. ತುಂಬಾ ಒಳ್ಳೆಯ ವಿಚಾರ. ದಣರ, ಆ ಸುರಸುಂದರಿ ಇತ್ತ ಕಡೆ ಬರುವಂತೆ ಕಾಣುತ್ತಾಳೆ. ನಾವು ಸ್ವಲ್ಪ ಮರೆಯಾಗುತ್ತೇವೆ. ನೀವು ಸ್ವಲ್ಪ ವಿಚಾರಿಸ್ರಿ. ಜಾನಕಿ ದೇವಿ ಅವರೇ. ಓಹ್, MLA ಸಾಹೇಬ್ರು ನಮಸ್ಕಾರ. ಏನಾದರೂ ಕೆಲಸವಾಗಬೇಕಾಗಿತ್ತಾ? ಕೆಲಸವಿಲ್ಲದೆ ಮಾತನಾಡಲಾರ ಈ ಚಕ್ರವರ್ತಿ 10 ಹಳ್ಳಿಯ ರೈತನ ಹೆಂಡತಿ. ದಿನಾಲು 100 ಕೂಲಿ ಆಳುಗಳನ್ನು ದುಡಿಸಿಕೊಳ್ಳುವ ನೀವು ಇಂದು ಬೇರೆಯವರ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗಿ ಪಾಪ ಅನಿಸುತ್ತದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಬಸವಣ್ಣ ಅವರು ಹೇಳಿದ ಮಾತು ನಿಮಗೆ ಗೊತ್ತಿದೆ ಅಲ್ವಾ? ದುಡಿಯೋದಕ್ಕೆ ನಮ್ಮ ಹೊಲ ಆದ್ರೇನು, ಬೇರೆಯವ್ರ ಹೊಲ ಆದ್ರೇನು, ಭೂಮಿ ತಾಯಿ ಒಬ್ಳೇ ಅಲ್ವಾ? ಸತ್ಯವಾದ ಮಾತನ್ನೇ ಹೇಳಿದಿರಿ ಜಾನಕಿ ದೇವಿ ಅವರೇ. ನೋಡಿ, ಈಗ ಸಮಯವಾಯ್ತು. ಏನಾದ್ರೂ ನನ್ನಿಂದ ಕೆಲಸವಾಗಬೇಕಾಗಿತ್ತೇನು? ನೋಡಿ ಜಾನಕಿ ದೇವಿ ಅವರೇ, ನಿಮ್ಮ ಧರ್ಮರಾಯರು ಊರಿಗಾಗಿ ಕೆರೆ ಕಟ್ಟಿಸುತ್ತೇನೆಂದು ಹಠ ತೊಟ್ಟಿದ್ದಾರೆ. ನಾನು ಈ ಊರಿನ MLA. ಬಡ ಯುವಕರಿಗಾಗಿ ಸಣ್ಣ ಪುಟ್ಟ ಫ್ಯಾಕ್ಟರಿ ಕಟ್ಟಬೇಕೆಂದು ನನ್ನ ಆಲೋಚನೆ. ನಾನು ಹೇಳಿದಂತೆ ನಡೆಯಬೇಕು ಈ ರಾಮಾಪುರದ ಜನರು. ನೀವು ಹೇಳಿದಂತೆ ನಡೆಯಲಿಲ್ಲ ಅಂದ್ರೆ ಏನಾಗುತ್ತೆ? ಈ ಚಕ್ರವರ್ತಿಯನ್ನು ಕೆಣಕುವುದು ಒಂದೇ, ಬೆಂಕಿಯನ್ನು ಉಡಿಯಲ್ಲಿ ಕಟ್ಟಿಕೊಳ್ಳುವುದು. ನಮ್ಮೊಂದಿಗೆ ಸೇರಿಕೊಂಡರೆ ಮುಂದೆ ಈ ಕ್ಷೇತ್ರದ MLA ಆಗಬಹುದು. ಅಲ್ಲ, ನೀವೇನೋ ಒಳ್ಳೆ ವಿಚಾರ ಮಾಡ್ತಾ ಇದ್ದೀರಾ, ಆದ್ರೆ ನೀವು ಜನಪ್ರತಿನಿಧಿಯಾಗಿ ಕೆರೆ ಕಟ್ಟೋದಕ್ಕೆ ವಿರೋಧ ಮಾಡ್ತಾ ಇದ್ದೀರಲ್ಲ, ಯಾಕೆ? ನಾಡಿನ ಜನರಿಗೆ ಬೆಳೆಸಿದರೆ ಮುಂದೆ ನಮಗೆ ಮುಳ್ಳಾಗುವರು. ಯಾವ ಜನರನ್ನು ಎಲ್ಲಿಡಬೇಕು ಅಲ್ಲಿಟ್ಟರೆ ಮಾತ್ರ ನಾವು ಆನಂದದಿಂದ ಕಾಲ ಕಳೆಯಲು ಸಾಧ್ಯ. ಫ್ಯಾಕ್ಟರಿಯನ್ನು ಕಟ್ಟಿದರೆ ನಾವು ಹೇಳಿದಂತೆ ದುಡಿದು ನಮ್ಮ ಅಧೀನದಲ್ಲಿರುವವರು. ಅಲ್ಲ, ಹಣ ಸಂಪಾದನೆ ಮಾಡಬೇಕು ಅಂತ ಬೇರೆಯವ್ರನ್ನ ಬಲಿ ಪಶು ಮಾಡ್ತಾ ಇದೆಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಇಲ್ವೇನೋ? ನಾನು ಜನಪ್ರತಿನಿಧಿಯಾಗಬೇಕಾದರೆ ಕೋಟಿ ಕೋಟಿ ಹಣ ಸುರಿದಿದ್ದೇನೆ. ಆ ಹಣವನ್ನು ಯಾರು ಕೊಡಬೇಕು? ದ್ಯಾಟ್ ಈಸ್ ಮೈ ಓಲ್ಡ್ ಬಿಸಿನೆಸ್. ಬಂಡವಾಳ ಹಾಕಿದ್ದೇನೆ, ತೆಗೆಯುವುದಷ್ಟೇ. ನಮ್ಮೊಂದಿಗೆ ಸೇರಿಕೊಂಡರೆ ನಿಮ್ಮ ಮೈದುನನ ವಿದ್ಯಾಭ್ಯಾಸಕ್ಕಾಗಿ ಮಾರಿದ ಹೊಲವನ್ನು
ಮತ್ತೆ ಪಡೆದುಕೊಳ್ಳಬಹುದು. ಏನಂತೀರಾ ಜಾನಕಿ ದೇವಿ ಅವರೇ? ಏ MLA, ಆ ದೇವರು ನಮಗೂ ಕೂಡ ಕೈ ಕೊಟ್ಟಿದ್ದಾನೆ. ನನ್ನ ಮೈದುನ ಜನ ಸೇವೆ ಮಾಡಿ ದುಡಿತಾನೆ, ನಮ್ಮ ಹೊಲನ ಬಿಡಿಸ್ಕೊಳ್ತಾನೆ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಡು. ಬಿಡದಿದ್ದರೇನು ಮಾಡುವಿಯಾ? ಕನಸಿನಲ್ಲಿ ರಾಜನಾದಂತೆ ಆಕಾಶಕ್ಕೆ ಏನೇ ಇದೆಂದು ಹಾರಿಕೊಂಡರೆ ಸೊಂಟ ಮುರಿದುಕೊಂಡು ಸಾಯಬಹುದು. ನಿನ್ನಂತ ರಣ ಹೇಡಿಗಳ ಹತ್ರ ಬುದ್ಧಿ ಹೇಳಿಸ್ಕೊಳ್ಳುವಷ್ಟು ಪೆದ್ದರಲ್ಲ ನನ್ನ ಮೈದುನ. ಹುಲಿ ಕಣು, ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಲಾರ. 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರ್ಬೇಕಾದ್ರೆ ಜನಗಳ ಮುಂದೆ ಓಟನ್ನ ಭಿಕ್ಷೆ ಬೇಡ್ತೀರಾ. ಅಂತ ಜನಗಳಿಗೆ ಭ್ರಷ್ಟಾಚಾರ ಮಾಡಿ ನಿಮ್ಮ ಖಜಾನೆ ತುಂಬಿಸ್ಕೊಳ್ತೀರಾ. ನಿನ್ನಂತವನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಮೂರ್ಖಳು ನಾನಲ್ಲ, ದಾರಿ ಬಿಡು. ನೋಡಿ ಜಾನಕಿಯವರೇ, ಯಾವುದು ಹಾಲೆಂದು ನಂಬಿದರೆ ಮುಂದೆ ಅದು ವಿಷವಾಗಿ ಪರಿಗಣಿಸುವುದು. 10 ಹಳ್ಳಿಯ ರೈತನ ಹೆಂಡತಿ ಬಂಗಾರದ ಒಡೆಯಗಳನ್ನು ಹಾಕಿಕೊಂಡು ತ್ರಿಲೋಕ ಸುಂದರಿಯಾಗಿ ಮೆರೆಯುತ್ತಿರೋದನ್ನು ನೋಡಿದರೆ ನನಗೆ ಕನಿಕರವೆನಿಸುತ್ತದೆ. ಒಂದು ವೇಳೆ ನೀವು ಮನಸ್ಸು ಮಾಡಿದರೆ ಅಂದ್ರೆ ನಿನ್ನ ಮಾತಿನ ಗುಟ್ಟು ಅರ್ಥವಾಗಲಿಲ್ಲವೇ ಜಾನಕಿ? ಈ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ಹಾ ಕಿತಾಪತಿ, ಆ ಸೂಟ್ಕೇಸ್ನಲ್ಲಿರೋ ಆಭರಣಗಳನ್ನು ತೆಗೆದುಕೊಂಡು ನೋಡು ಜಾನಕಿ, ಇದರಲ್ಲಿರುವ ಬೆಳ್ಳಿ ಬಂಗಾರ ಎಲ್ಲ ನಿನಗೆ. ಎನ್ನ ಅಂತರಂಗದ ಪ್ರಿಯಸಿ ನೀನೇಕೆ ಆಗಬಾರದು? ಏ ಕಂತ್ರಿ ನನ್ನ ಮಗನೇ, ಅಲ್ಲ ಜನಗಳ ಕಣ್ಣಿಗೆ ಮಣ್ಣೆರ್ಚಿ ಸರ್ಕಾರದಲ್ಲಿ ಹಣ ಸಂಪಾದನೆ ಮಾಡಿದ್ಯಾ. ಇದನ್ನ ನಾ ಎಲ್ಲ ಭಿಕ್ಷುಕ ಕೂಡ ಮೂಸೋದಿಲ್ಲ ಕಣೋ. ಬಿಡದಿದ್ದರೇನು ಮಾಡುವೆಯಾ? ನೋಡು, ಮುಂದೆ ಏನಾದ್ರೂ ಬಂದ್ರೆ ಕುಡುಗೋಲಿನಿಂದ ನಿನ್ನ ಕುತ್ತಿಗೆಯನ್ನು ಕತ್ತರಿಸಬೇಕಾಗುತ್ತೆ ಕಣೋ. ನಾನು ಬ್ಲೂ ಗಂಡುಳ್ಳ ಗರತಿ, ಆದರದ ರಕ್ತಕ್ಕೆ ಹುಟ್ಟಿದವಳಲ್ಲ. ಹೆಣ್ಣು ಅಂದ್ರೆ ಭೋಗದ ವಸ್ತು ಅಂತ ಮಾಡ್ಕೊಂಡಿದ್ಯಾ. ನಿನಗೆ ಜನ್ಮ ಕೊಟ್ಟಿದ್ದಾಳಲ್ಲ ಒಂದು ಹೆಣ್ಣು, ಅವಳು ಹೆಣ್ಣು ಅನ್ನೋದನ್ನ ಮರಿಬೇಡ್ವೋ. ನೀನಾಡುವ ಮಾತುಗಳು ಮುತ್ತಿನ ಮಳೆಗಳಂತೆ. ಈ ನಿನ್ನ ದುಂಡು ದೇಹವನ್ನು ಒಂದು ಸಾರಿ ಬಿಗದೊಪ್ಪಿದ ಮೇಗಲೇ ನನ್ನ ಮನೆಗೆ ಶಾಂತಿ. ಬೆಳ್ಳಿ ಚುಕ್ಕಿಯಂತೆ ಹೊಳೆಯುತ್ತಿರುವ ಈ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ಬೇಗ ಬಂದು ನನ್ನ ಆಸೆ ಈಡೇರಿಸು ಬಾ ಜಾನಕಿ. ಒಳ್ಳೆ ಮಾತಿನಿಂದ ಈ ಮೂರ್ಖನಿಗೆ ಅರ್ಥವಾಗೋದಿಲ್ಲ. ಇವನಿಂದ ಹೇಗಾದ್ರೂ ಪಾರಾಗ್ಲೇಬೇಕು. ಯಾಕೆ ಜಾನಕಿ, ಸಂಕೋಚವೇ? ಅಯ್ಯೋ, ಸಂಕೋಚ ಏನೂ ಇಲ್ಲ. ಯಾರಾದ್ರೂ ನೋಡ್ಬಿಡ್ತಾರೆ ಅನ್ನೋ ಭಯ ಅಷ್ಟೇ. ಅದರ ಚಿಂತೆ ನಿನಗೇಕೆ? ನಾನಿರುವ ತನಕ ನೀನೇನು ಚಿಂತಿಸಬೇಡ. ಬಾ ನನ್ನ ಅರಿಗಿಳಿಯೇ. ಹಾ ಹಾ ಹಾ, ನಾನು ನಿಮ್ಮವಳು ಆಗೋ ಮುಂಚೆ ನಾನೊಂದು ಆಸೆ ಇದೆ, ಅದನ್ನ ಪೂರೈಸಿದ್ರೆ ಮಾತ್ರ. ಈ ಸರ್ವಸ್ವೇ ನಿನ್ನದಾಗಿರುವಾಗ ನಿನ್ನಾಶೆ ಏನೆಂದು ತಿಳಿಸಬಾರದೆ? ಇಲ್ಲಿ ನೋಡಿ MLA ಸಾಹೇಬ್ರೆ, ಆ ದಡದ ತೀರದಲ್ಲಿ ಒಂದು ಕಮಲದ ಹೂ ಅರಳಿದೆ. ಅದನ್ನ ಕೆಳಗಡೆ ಬೀಳಿಸ್ದಾಗೆ ಕಿತ್ಕೊಂಡು ಬಂದು ನನಗೆ ಕೊಡಬೇಕು. ಈಗ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಮವಳಾಗ್ತೀನಿ. ಈಗಲೇ ತಂದು ಕೊಡುತ್ತೇನೆ. ಹಾ, ಅನರ್ಘ ರತ್ನವೇ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ.
ಛೇ, ನಾ ಕಂಡಿದ್ದು ಕನಸ ನನಸ? ಏ ಜಾನಕಿ, ಕೊನೆಗೂ ಮೋಸ ಮಾಡಿದೀಯಾ ನನಗೆ? ಇದೇ ಮೋಸದಿಂದ ನಿನ್ನ ಸಂಸಾರ ನುಚ್ಚು ನೂರಾಗಲೇಬೇಕು.